ಗೊತ್ತಾಯಿತು ಮಾಹಿತಿ. 7:30 ಗೊತ್ತಾಯಿತು ಏನಂತ ಹೊಡೆದಾಕವ್ರೆ ಅಂತ. ಅಲ್ಲಿಗೆ ಹೋಗಿ ನೋಡ್ದು ಅಷ್ಟೇ, ಹೋಗ್ಬಿಟ್ಟು ಬಂದು ವಾಪಸ್ ಅಷ್ಟೇ. ನಾವು ಆಟೋ ಓಡಿಸ್ತಿದ್ವಿ. ಅವರು ವ್ಯವಸಾಯ ಮನೆ ಹತ್ರಲ್ಲೇ ತೋಟದಾಗಿದ್ರು, ಎಲ್ಲೂ ಹೋಗ್ತಿರ್ಲಿಲ್ಲ. ಅವರು ಮನೆ ಹತ್ರ ಇದ್ರು. ಮನೆಯಿಂದ ಹೋಗವ್ರೆ. ಅವ್ರಿಗೆ ಹಿಂಗೆ ಹೋಗಿ ಬರ್ಬೇಕಾದ್ರೆ ಇದು ಮಾಡ್ಯಾರ ಅಷ್ಟೇ. ಅಲ್ಲಿ ಬೆಳಗುಮಕ್ಕೆ ಹೋಗಿ ಬರ್ಬೇಕಾದ್ರೆ ಹಿಂಗೆ ಮಾಡಿದ್ದಾರೆ ಅಷ್ಟೇ. ಯಾರು ಅಂತ ಗೊತ್ತಿಲ್ಲ ಸರ್, 2 ಜನ ಅಂತ ಗೊತ್ತಿಲ್ಲ ಅಷ್ಟೇ ಆಗಿರೋದು. ನನಗೆ ಗೊತ್ತಿರೋದು ಅಷ್ಟು. ಆಗ 2 ವೀಲರ್ ಬರ್ತಾಯಿದ್ರು. ಅವರು ಕಾರ ಬಂದು ಅಟ್ಯಾಕ್ ಮಾಡಿ ಹೊಡೆದಿರೋದು ಅಷ್ಟೇ. ಯಾವುದೋ ಹಳೆ ವಿಷಯಕ್ಕೆ ಏನೋ ಗೊತ್ತಿಲ್ಲ ಸರ್, ಅಷ್ಟು ಮಾಡಿದ್ದಾರೆ ಅಷ್ಟೇ. ಎಲ್ಲ ಚೆನ್ನಾಗಿದ್ರು, ಏನಿಲ್ಲ, ಎಲ್ಲಾರ್ಥಲ್ಲೂ ಚೆನ್ನಾಗಿದ್ರು. ಹಿಂಗಾಗಿದೆ ಅಷ್ಟೇ. ಅವ್ರ ಅಕ್ಕ ಒಂದೇ, ಇಬ್ಬರು ಅಣ್ಣ ತಮ್ಮದಿರಿದ್ರು, ಇಬ್ಬರು ಇಲ್ಲ ಈಗ. ಅವ್ರು 3 ಜನ ಹೆಣ್ಮಕ್ಳು. ಇಲ್ಲ, ಒಂದೇ ಮದುವೆ ಇರೋದು ದೊಡ್ಡದು. 3 ಜನ ಇಲ್ಲ, ಇಲ್ಲಿಂದ ಇಬ್ಬರು. ಮಲಯಾಳ ಮದುವೆ ಆಗಿ 2 ಮಕ್ಕಳಿದ್ದಾವೆ ಅವ್ರು. ಹಂಗೆ ಹೋಗಿ ಬರ್ಬೇಕು. ಚೇತನ ಮೇಲೆ ಅನುಮಾನ ಇದೆ ಅಷ್ಟೇ. ಚೇತನ್ ಯಾರೋ ಗೊತ್ತಿಲ್ಲ, ಹೆಸ್ರು ಹೇಳಿದ್ರು ಅಷ್ಟೇ, ಅದು ಕೇಳ್ತಾ ಇದ್ದೀನಿ. ಅಲ್ಲೇ ಬೆಳಗುಮತ್ತಲ್ಲೇ ಇರೋದು. ಅವ್ರೇನೋ ಅಂಗಡಿ ಇಟ್ಕೊಂಡವ್ರಂತೆ, ಹೇಳಿದ್ಕೆ ಮಾಹಿತಿ ಕೊಡ್ತಾರೆ. ಬೋಸ ಅಂಗಡಿ ಇಟ್ಕೊಂಡವ್ರೆ, ಏನೋ ಕಬ್ಬಣದ ಅಂಗಡಿ ಎಲ್ಲ ಇಟ್ಕೊಂಡವ್ರಂತೆ ಬೆಳಗುಮದಾಗ, ಅಷ್ಟೇ ಗೊತ್ತಿರೋದು. ಇಲ್ಲ, ಫ್ರೆಂಡ್ಸ್ ಎಲ್ಲ ಅವರೇ ಬೇರೆ ಜನ, ನಾವೇ ಬೇರೆ ಜನ. ಪ್ಲಾನ್ ಮಾಡಿ ಹೊಡೆದಿರೋದು. ಯಾರು ಕತ್ಲೆ ಕರೆಂಟ್ ಹೋಯ್ತಂತೆ, ಆ ಕಾರಿಂದ ಬಂದು ಗುದ್ದಿ ಹೊಡೆದಿರೋದಂತೆ. ಗಾಡಿ ಅವರು 2 ವೀಲರ್ ಬರ್ತಾಯಿದ್ರಂತೆ, ಆ ಕಡೆಯಿಂದ ಗುದ್ದಿ ಹೊಡೆದಿರೋದು. ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ. 100 ಕಿಲೋಮೀಟ್ರ್ ಆಗಲ್ಲ, 100 ಮೀಟ್ರ್ ಆಗುತ್ತೆ ಅಷ್ಟೇ. ಮನೆ ಹತ್ರನೇ. ಮನೆ ಕಡೆ ಹಂಗೆ ಹೊಡೆದಾಕಿದ್ದಾರೆ. ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಂತೆ, ಅದು ಮಾಹಿತಿ ಗೊತ್ತಾಯ್ತು ಆಮೇಲೆ. ಅಷ್ಟೇ ನಮಗೆ ಗೊತ್ತಿರೋದು. ನಮ್ಮ ಹಿಂದೆ ಆಗಿತ್ತಂತೆ, ಹಿಂದೆ ಏನೋ ಇಚ್ಚಕ್ಕೆ ಆಗಿತ್ತಂತ ನನಗೆ ಗೊತ್ತಿಲ್ಲ. ಅವೆಲ್ಲ ಫ್ರೆಂಡ್ಸು, ಗೋಪಾಲ್ ಅಂತ. ನೆನ್ನೆ ನಮಗೆ ನೈಟ್ ಒಂದು 8 ಗಂಟೆಗೆ, ಸುಮಾರು 8 ಗಂಟೆಗೆ ನಮಗೆ ವಿಷಯ ಗೊತ್ತಾಗೋದು. ಈ ಥರ ಮುತ್ತಾಗ್ಬಿಟ್ಟವನೇ ಮಲ್ಲಣ್ಣ ಅಂತ ಗೊತ್ತಾದಾಗ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಾಗ ಗೊತ್ತಾಗಿತ್ತು ಸರ್. ಏನಾಗಿತ್ತು ಅಂತ ಹೇಳಿ ಸರ್? ಅದು ಹಿಂಗೆ ಏನೋ ಬೇರೆ ಥರ ಪರ್ಸನಲ್ ಫ್ಯಾಮಿಲಿ ವಿಷಯಕ್ಕೆ ಅಂತ ಯಾರೋ ಹೇಳಿದ್ರು, ಅಷ್ಟು ಗೊತ್ತು. ಅಲ್ಲ, ಯಾವ ರೀತಿ ಇನ್ಸಿಡೆಂಟ್ ಆಗಿದೆ ಅನ್ನೋದು ನೋಡಿದ್ರೆ ನೀವು ಹೋಗಿರೋ ಸ್ಪಾಟ್ಗೆ? ಹೌದು ಸರ್. ಹೇಗಾಗಿದೆ ಅಂತ ಹೇಳಿ ಸರ್? ಅದು ಯಾವುದೋ ಹುಡುಗರು ಏನೋ ಬೇರೆ ಥರ ಮಾರ್ಕಾಸ್ತ್ರಗಳೇನು ದಾಳಿ ಮಾಡೋರು. ಇವ್ರು ಮಲ್ಲಣ್ಣ ಅವ್ರು ಏನು ಕೆಲಸ ಮಾಡ್ತಾಯಿದ್ರು, ಹೇಗೆ ಅಂತೇಳಿ? ವ್ಯವಸಾಯ ಮಾಡ್ತಿದ್ರು. ಮೂಲತಃ ಯಾವ ಊರವರು ಅವರು? ತುಮಕೂರು, ಬೆಳಗುಂಬ ತೋಟ, ಸಾಧನ ಬಡಾವಣೆ, ಬೆಳಗುಂಬ ತೋಟ. ಸರ್, ಮಲ್ಲಣ್ಣ ಈ ಬುದ್ಧಿವಾದ ಹೇಳಿದ್ಕೆ ಈ ಥರ ಮಾಡಿದ್ರು ಅಂತ ಒಂದು ಮಾತು. ಒಳ್ಳೆಯವರು ಏನು ಯಾರಿಗೂ ಬುದ್ಧಿವಾದ ಹೇಳಕ್ಕೆ ಹೋಗಿದ್ರು ಅಂತ ಹೇಳಿದ್ಕೆ ಪ್ರತಿಕಾರ ಮಾಡಿದ್ದಾರೆ ಈ ಥರ ಅನಿಸುತ್ತೆ. ಅದು ಪೊಲೀಸ್ನವ್ರು ತನಿಖೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಯಾವ ರೀತಿ ವೀರಣ್ಣ ಅಂತ ತುಂಬ ಒಡನಾಟ ಇತ್ತು. 15 ವರ್ಷದಿಂದ ಸ್ನೇಹಿತರು. ಏನು ಅನುಮಾನ ಸರ್ ನಿಮಗೆ? ನಮಗೇನು ಅನುಮಾನ ಯಾರ ಮೇಲೂ ಇಲ್ಲ ಸರ್. ಈ ಥರ ವಿಷಯ ಐತೆ ಅಂತ ಗೊತ್ತಿದೆ ಅಷ್ಟೇ. ಒಳ್ಳೆ ವ್ಯಕ್ತಿನೇ, ಸ್ವಲ್ಪ ಕುಡಿಯುತ್ತಿದ್ದ, ಅಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಕುಡಿದಾಗ ಏನೋ ಒಂದು ಯಾವುದೋ ಹುಡುಗ ಬುದ್ಧಿವಾದ ಹೇಳಿರ್ಬೋದು, ಅದನ್ನು ಬೇರೆ ಥರ ತಿಳ್ಕೊಂಡಿರ್ಬೋದು ಹುಡುಗರು. ಹೌದು, ಒಂದು ಮರ್ಡರ್ ಕೇಸಲ್ಲಿದ್ದರು, ಶಿಕ್ಷೆ ಆಗಿತ್ತು, ಶಿಕ್ಷೆ ಹೊಡೆದು ಬಂದಿದ್ರು ಆಚೆ. ರೌಡಿ ಶೀಟ್ರೆಲ್ಲ ಖುಲಾಸೆ ಆಗಿತ್ತು. ಖುಲಾಸೆ ಆಗಿ 5 ವರ್ಷ ನೆಮ್ಮದಿ ಜೀವನ ಮಾಡ್ತಾಯಿದ್ರು. ಎಲ್ಲ ಬಿಟ್ಟಿದ್ರು, ನೆಮ್ಮದಿಯಾಗಿದ್ದರು. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು. ಇಡೀ ಫ್ಯಾಮಿಲಿಗೆ ಒಬ್ಬನೇ ಮಗ ಆಧಾರವಾಗಿದ್ದ. ಎಲ್ಲ ಇವ್ರನ್ನೇ ನಂಬಿದ್ರು. ಹಳೆ ವೈಷಮ್ಯ ಯಾವುದು? ಬುದ್ಧಿವಾದ ಹೇಳಿದ್ದೆ ತಪ್ಪಾಯಿತೆ. ಅಲ್ಲೇ ನಿಯರಲ್ಲಿರೋ, ಅಲ್ಲೂ ಇರೋ ಏರಿಯಾ ಹುಡುಗನೇ. ಏನು ಕೆಲಸ ಮಾಡ್ತಾನೆ ಆತ? ಜಿಮ್ ಓನರು, ಜಿಮ್ ಇದೆ ಅವ್ರದ್ದು. ಆತ ಇವ್ರ ಜೊತೆಗೆ ಏನಾದ್ರು ಗಲಾಟೆ ಆಗಿತ್ತ? ಯಾಕೆ ಆತನೇ ಬಂತು ಅಂತ? ಅವ್ರದ್ದೇನೋ ಫ್ಯಾಮಿಲಿ ವಿಷಯ ಏನೋ ಇತ್ತಂತೆ. ಅಂದರೆ ಇವರು ಒಂದೇ ಫ್ಯಾಮಿಲಿ ಆಗ್ತಾರೆ ಇವರು? ಹೌದು. ಅಲ್ಲ, ಅವ್ರ ಚೇತನ್ ಬೇರೆ ಫ್ಯಾಮಿಲಿ. ಅವರು
ಫ್ಯಾಮಿಲಿ ರಿಲೇಷನ್ ಹುಡುಗಿನ ಯಾರನ್ನ ಮಾತಾಡಿಸ್ತಿರೋ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಿತ್ತು. ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು? ಮಲ್ಲ ಅವ್ರ ಅಕ್ಕಾರ ಮಗಳು ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಿದ್ದು ಅಷ್ಟೇ, ಬೇರೆ ಏನಿಲ್ಲ. ಈ ವಿಚಾರವಾಗಿ ಹಿಂದೆ ಗಲಾಟೆ ಏನಾರು ಆಗಿತ್ತು? ಇಲ್ಲ. ನೀವು ನೋಡ್ದಂಗೆ ಬುದ್ಧಿವಾದ ಹೇಳಿದರು ಅಷ್ಟೇ. ಯಾರು ಮಲ್ಲ ಅನ್ನೋರು ಚೇತನ್ ಅನ್ನೋರಿಗೆ ಬುದ್ಧಿವಾದ ಹೇಳಿದೆ ಅಷ್ಟೇ. ಎಷ್ಟು ದಿನ ಆಗಿತ್ತು ಸರ್ ಇದು? ಸುಮಾರು ಅಲ್ಲೇ ಒಂದು 2 ತಿಂಗಳ ಹಿಂದೆ. ಈಗ ಅದಾದ್ಮೇಲೆ ಅದೇ ಏನಾದ್ರು ಲಿಂಕ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಅನುಮಾನ ಇದೆ ಎಲ್ಲರಿಗೂ. ಯಾಕಂದರೆ ಹಿಂದೆ ಇವತ್ತೊಂದು ಮರ್ಡರ್ ಕೇಸ್ ಬೇರೆ ಇತ್ತು, ಅದ್ರದ್ದು ಏನಾದ್ರು ಡೌಟ್ ಇದೆಯಾ ನಿಮಗೆ? ಅದಕ್ಕೂ ಹಳೆ ವೈಷಮ್ಯ ಏನಿಲ್ಲ. ಎಲ್ಲರಿಗೂ ಇವ್ರಿಗೆ ಅದ್ರ ಶಿಕ್ಷೆ ಪ್ರತಿಫಲವಾಗಿ ಇವ್ರು ಶಿಕ್ಷೆ ಅನುಭವಿಸ್ತಾರೆ. 10 ವರ್ಷ ಜೈಲು ಹೊಡೆದವ್ರೆ. 10 ವರ್ಷ. ಬೇರೆ ಏನಿಲ್ಲ, ಆ ಥರದ್ದೇನಿಲ್ಲ. ಬಟ್ ಇವ್ರಿಗೆ ಮಲ್ಲಣ್ಣಗೆ ಎಷ್ಟು ಜನ ಮಕ್ಕಳು ಸರ್? 2 ಹೆಣ್ಮಕ್ಳು ಇದ್ರು, ಒಂದು ಗಂಡು ಒಂದು ಹೆಣ್ಣು. ಏನೇನೆ ಒಬ್ಬರೇ ಬರ್ತಿದ್ದು ನೋಡ್ಕೊಂಡು ಹೊಡೆದಿರೋದು ಸರ್, ಹೇಗೆ ಅಂತ ಫಾಲೋ ಮಾಡ್ಕೊಂಡು ಹೊಡೆದಿರೋದು? ಬಾರ್ಗೆ ಹೋಗಿ ಬರ್ಬೇಕಾದ್ರೆ ಹಿಂಬಾಲಿಸಿ ಪಾಲಿಸ್ಕೊಂಡು ಬಂದು ನೋಡಿದ್ರೆ. ಕರೆಂಟ್ ಇಲ್ಲ ಟೈಮು ಆ ಥರದಲ್ಲ ಸಾಮಾನ್ಯವಾಗಿ ಕರೆಂಟ್ ತೆಗಿತಾರೆ ಸರ್. ಆ ಟೈಮಲ್ಲೇ ಸಂಜೆ ಟೈಮ್ ಕಗ್ಗತ್ಲಲ್ವಾ ಗೊತ್ತಾಗಿಲ್ಲ. ಅಷ್ಟು ಪ್ಲಾನ್ ಮಾಡಿ ಹೊಡೆದಿದ್ದು. ಮನೆಯಿಂದ ಹೋಗಿ ಬಾರ್ ಹತ್ರ ಹೋಗಿ ಬಾರಲ್ಲಿ ಹೋಗಿ ಎಣ್ಣೆ ಜೋಬಲ್ಲಿ ಇಟ್ಕೊಂಡು ಬರ್ಬೋದು. ಲಿಕ್ಕರ್ ಮಾಡಿ ಬೆಳಗುಂಬ ಬಳಿ ಲಿಕ್ಕರ್ ಮಾಡಿ ಆ ಕಡೆ ಹೋಗಿ ಮನೆ ಕಡೆ. ಹೌದು. ಅಲ್ಲ ಸರ್, ಅಷ್ಟು ಸಿಸ್ಟಮಾಗಿ ಲೈಟ್ ಎಲ್ಲ ಆಫ್ ಮಾಡಿದಾರಂತೆ, ಹೇಗೆ ಆಗುತ್ತೆ ಅಂತ ಹೇಳಿ ಸರ್? ಕರೆಂಟ್ ಸಾಮಾನ್ಯವಾಗಿ ಕರೆಂಟ್ ತೆಗ್ದಾಗಲೇ ಅಷ್ಟೇ ಆಗಿರೋದು, ಬೇರೆ ಏನು. ವ್ಯವಸಾಯ. ಇನ್ಸಿಡೆಂಟ್ ಏನು ಹೇಳ್ತೀರಾ? ಈ ಥರ ಇನ್ಸಿಡೆಂಟ್ ನಿಮ್ಗೆ ನೋಡಿದಿರೋರು 15 ವರ್ಷದಿಂದ ಜೊತೆಗಿದ್ದವರು ತುಂಬ ಬೇಜಾರಾಗುತ್ತೆ. ಅದು ನಡು ರಸ್ತೆಯಲ್ಲಿ ಹೊಡೆದಾಗ ಮಕ್ಳಿಗೆ ಎಷ್ಟು ವರ್ಷ ಅಂತ ಹೇಳಿ ಸರ್? ಚಿಕ್ಕ ಮಗು 9 ವರ್ಷದ ಮಗ, 1.5 ವರ್ಷದ ಹೆಣ್ಮಗು. ಈಗ ಅವ್ರ ಮಕ್ಕಳಿಗೆಲ್ಲ ಹೇಗೆ ಅಂತ ಹೇಳಿ ಸರ್? ಈ ಥರ ಪರಿಸ್ಥಿತಿ ಆದರೆ ಯಾರೋ ಜಗಳಕ್ಕೆ ಈ ಥರ ಬುದ್ಧಿ ಮಾತು ಹೇಳಿದ್ದಕ್ಕೆ ಆದರೆ ನಿಮ್ಮ ಗೆಳೆಯ ಏನು ಹೇಳ್ತೀರಾ ಸರ್? ನೋವಾಗುತ್ತೆ ಸರ್. ಪೊಲೀಸರ ಹತ್ರ ಏನಾದರೂ ರಿಕ್ವೆಸ್ಟ್ ಮಾಡೋಣ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗಲಿ ಅಂತ ಕೇಳಿ ಸರ್. ಹೇಳಿ ಸರ್, ಇದು ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಏನಂತ ಬಂತು ಅಂತ ಹೇಳಿ? ನಿನ್ನೆ ಸಂಜೆ ಹೆಚ್ಚು ಕಮ್ಮಿ 8:45, 9 ಗಂಟೆ ಸಮಯದಲ್ಲಿ ನಾನು ಬೆಂಗಳೂರಲ್ಲಿದ್ದಂಥ ಸಂದರ್ಭದಾಗೆ ಬೆಳಗುಂಬದಲ್ಲಿ ಇರ್ತಕ್ಕಂಥ ನಮ್ಮ ಹುಡುಗರು ಫೋನ್ ಮಾಡಿ ಈ ಥರ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಮತ್ತು ಯಾರೋ ಹೊಡೆದಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅಣ್ಣ, ಈ ಥರ ಮಲ್ಲ ಈ ಥರ ರಕ್ತಸ್ರಾವಾಗಿ ಬಿದ್ದವನೇ ಅಂತಕ್ಕಂಥದ್ದು ಫೋನ್ ಬಂದು. ಎಲ್ಲಿ ಫೋಟೋ ಹೊಡೆದು ಕಳಿಸು ವಾಟ್ಸಪ್ಪಲ್ಲಿ ಅಂತ ಕೇಳಿದೆ. ಆ ಫೋಟೋ ಹೊಡೆದು ವಾಟ್ಸಪ್ಪಲ್ಲಿ ಕಳಿಸ್ದಾಗ ಗೊತ್ತಾಯಿತು ಆ ಬಿದ್ದಿರ್ತಕ್ಕಂಥ ರೀತಿ, ಮತ್ತು ಅಲ್ಲಿ ನಡೆದ ಅವನು ತಲೆಗೆ ಹೊಡೆದಿರ್ತಕ್ಕಂಥದ್ದು ಇಂಜುರಿ ಆಗಿತ್ತಲ್ಲ, ಆವಾಗ ನೋಡಿದಾಗ ಗೊತ್ತಾಯಿತು ಇದು ಬೇರೆ ರೀತಿಯೇ ಆಗಿದೆ ಅಂತಕ್ಕಂಥದ್ದನ್ನ ನನಗೆ ಗಮನಕ್ಕೆ ಬಂತು. ತದನಂತರ ಹಿಂದೆಯೇ ನಾನು ಕ್ಯಾಸನ್ರಾ ಲಿಮಿಟ್ಸಿಗೆ ಬರೋದ್ರಿಂದ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಸಾಹೇಬ್ರ ಗಮನಕ್ಕೆ ತಗೊಂಬಂದೆ. ಆಮೇಲೆ ತದನಂತರ ಅಷ್ಟೊತ್ತು ಕಾಲೇ ಹುಡುಗರು ಇಲ್ಲ ತಿರ್ಗಾ ಫೋನ್ ಮಾಡಿದೆ, ಹಿಂಗೆ ಆಗಿದೆ ಅಂದಾಗ ಇಲ್ಲಣ್ಣ ಯಾರೋ ಹೊಡೆದಿರೋದೆ ಸತ್ಯ ಅಂತಕ್ಕಂಥದ್ದು ಗಮನಕ್ಕೆ ಬಂತು. ಅದಾದಮೇಲೆ ನಾನು ಸಹ ಬೆಂಗಳೂರಿಂದ ತರಾತುರಾಗಿ ಬಂದಂಥ ಸಂದರ್ಭದಾಗೆ ಅಲ್ಲಿವರೆಗೂ ಅಲ್ಲೇ ಬಿದ್ದಿತ್ತು ಬಾಡಿ. ಆವಾಗ ನೋಡಿದೆ. ಆವಾಗ ನೋಡಿದಂಥ ಸಂದರ್ಭದಲ್ಲಿ ಇಲ್ಲ ಇದು ಯಾವುದೋ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಯಿತು. ತದನಂತರ ಪೊಲೀಸ್ನವರು ಮಾಮೂಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಸಹ ಬಾಡಿನ ಶಿಫ್ಟ್ ಮಾಡಿಸಿ ಹಾಸ್ಪಿಟ್ಲಿಗೆ ಶವಾಗಾರಕ್ಕೆ ಹಾಕ್ಸೋಂಥ ಕೆಲಸ ಮಾಡಿದ್ವಿ. ಈಗ ನೋಡೋಣ, ರಾತ್ರಿಯೇ ಪೊಲೀಸ್ನವರು ಎಲ್ಲ ತಂಡಗಳನ್ನ ರಚನೆ ಮಾಡಿದ್ದಾರೆ. 2-3 ಡೇಸ್ ಒಳಗೆ ಇದು ಕಂಪ್ಲೀಟಾಗಿ ಯಾರಿದ್ದಾರೆ ಏನು ಎತ್ತ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಈಗ ಮಲ್ಲನ ಅವ್ರ ಹೆಸರು ವೀರಣ್ಣನ ಅಂತ, ಮೂಲ ಹೆಸರು ವೀರಣ್ಣ ಅಂತಕ್ಕಂಥದ್ದು, ಅಡ್ಡ ಹೆಸರು ಮಲ್ಲ ಅಂತ ಕರೀತಾಯಿದ್ರು. ಯಾವ ರೀತಿ ವ್ಯಕ್ತಿ ಸರ್ ನೀವು ನೋಡಿದಾಗೆ? ಇಲ್ಲ, ಯಾವುದೋ ಹಿಂದೆ ಒಂದು ಸ್ನೇಹಿತರುಗಳ ಜೊತೆ ಸೇರಿಕೊಂಡು ಒಂದು ಕೇಸಲ್ಲಿ ಫಿಟ್ ಆಗಿದ್ದು ಬಿಟ್ಟರೆ 2006-8ರಲ್ಲಿ ಬಿಟ್ಟರೆ ಆವಾಗ ಮತ್ತು ಅವನ ನಡವಳಿಕೆ ನೋಡಿ ಪೊಲೀಸ್ನವರಾಗಿರ್ಬೋದು ಮತ್ತು ಕಾನೂನಾತ್ಮಕವಾಗಿ ಇತ್ತು ಅವಾಗಿತ್ತು. ಮತ್ತು ಶೀಘ್ರದಲ್ಲೇ ತೆಗೆದು ಹಾಕಿದ್ರು, ಅದನ್ನೆಲ್ಲ ಕ್ಲೋಸ್ ಆಗಿತ್ತು, ಯಾವುದೇ ಕೇಸ್ಗಳು ಇರಲಿಲ್ಲ. ಈಗ ಸಾರ್ವಜನಿಕರ ಬದುಕಲ್ಲಿ ಹೆಂಗೆ ಬದುಕಬೇಕು ಎಲ್ಲ ಹುಡುಗರು ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದ. ಏನು ಕೆಲಸ ಮಾಡ್ತಾ ಇದ್ರು? ವ್ಯವಸಾಯ ಮಾಡಿಸ್ತಾಯಿದ್ರು. ರಾಜಕೀಯವಾಗಿ ಒಂದಷ್ಟು ಓಡಾಡ್ತಾ ಇದ್ರು. ಎಲ್ಲ ಸ್ನೇಹಿತರು ಇದ್ದೇ ಇರ್ತಾರಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ಗಳ ಜೊತೆ ಓಡಾಡ್ಕೊಂಡಿದ್ರು. ಈಗ ಇದು ಇತ್ತೀಚೆಗೆ ಹುಡುಗರ ಜೊತೆ ಯಾವುದೇ ಥರದ ಏನು ಆ ಥರ ಗಲಾಟೆಗಳ್ಗೇನು ಹೋಗ್ತಾ ಇರಲಿಲ್ಲ, ಕಾಣಿಸ್ಕೊಂತನೂ ಇರಲಿಲ್ಲ. ಹಂಗಾಗಿ ಏನೋ ಒಳ್ಳೆ ಜೀವನ ಕಟ್ಕೊಳ್ಳೋ ಸಂದರ್ಭದಾಗೆ ಈ ಥರ ಆಗಿದೆ. ಏನು ವಿಚಾರಕ್ಕೆ ಅನ್ನೋದೇನೋ ಗೊತ್ತಾಗಿದೆಯಾ? ಏನೋ ಬುದ್ಧಿ ಮಾತು ಹೇಳಿ ಇದಕ್ಕೆ ಯಾರೋ ಹುಡುಗನ್ನ ಕರೆಸಿ 1-2 ಮಾತು ಹೇಳಿದ್ದ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದೈತೆ.
ಮುಂದಿನ ದಿನಗಳಲ್ಲಿ ಅದೇನು ಅಂತ ಗೊತ್ತಾಗುತ್ತೆ ನಿಖರವಾದ ಕಾರಣ. ಯಾರಿಗೆ ಏನಕ್ಕೆ ಅಂತ ಬುದ್ಧಿ ಮಾಡ್ತಾರೆ? ಫ್ಯಾಮಿಲಿ ಇದು ಏನೋ ಒಂದು ಸ್ವಲ್ಪ ಹೆಣ್ಮಗುದ ವಿಚಾರ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ಕರೆಕ್ಟಾಗಿ ಈಗ ಅವ್ರ ಕುಟುಂಬನೂ ಈಗ ಕಷ್ಟದಲ್ಲಿದೆ, ನಾವು ಕೇಳೋಕ್ಕಾಗಲ್ಲ. ಇದರಲ್ಲಿ ಏನಾದರೂ ಆಗಬೇಕು ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮುಖಾಂತರನೇ ಗೊತ್ತಾಗಬೇಕು. ಅಂದರೆ ಏನಾದ್ರು ಪ್ರತಿಷ್ಠೆ ಆಯಿತಾ ಬುದ್ಧಿ ಮಾತು ಹೇಳಿದ್ರೆ? ಅದೇ ಇವತ್ತಿನ ಹುಡುಗರು ಮನಸ್ಥಿತಿನೇ ಅದಲ್ವಾ. ಏನು ಮಾತಾಡೋದು ತಪ್ಪೇ ಅಂತಕ್ಕಂಥದ್ದು ಅರ್ಥೈಸ್ತದೆ. ಅಂದರೆ ಏನಾಗಿದೆ ಇಲ್ಲಿ ಅಂತ ಹೇಳಿ ಸರ್? ಅಂದರೆ ಇವ್ರು ಹೇಳಿದ್ದು ಏನಾದ್ರು ಅಲ್ಲಿ ಬೇರೆ ರೀತಿ ಅವ್ರು ತೊಗೊಂಡ್ರೆ ಚಾಲೆಂಜಾಗಿ? ಏನಿಲ್ಲ, ಈಗ ಒಂದು ಹೆಣ್ಮಗುಗೆ ಒಂದು ಯಾವುದೇ ಆದಂಥ ಗಂಡ ಹೆಂಡ್ತಿ ಮಕ್ಕಳು ಕುಟುಂಬ ಇರ್ತದೆ ಅಲ್ವಾ. ಆ ಕುಟುಂಬದ ವಿರುದ್ಧವಾಗಿ ಯಾವುದಾದ್ರೂ ಬಂದಂಥ ಸಂದರ್ಭದಾಗೆ ದೊಡ್ಡವರು, ಈಗ ನೀವಾಗಲಿ ನಾವಾಗಲಿ ಏನೋ ಒಂದು ಬುದ್ಧಿಮಾತು ಹೇಳ್ತೀವಲ್ವ, ಅದನ್ನೇ ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ. ಈ ಥರತೆ ಆಗಿರ್ಬೋದು, ಆ ಥರ ಆಗಿದೆ. ನೆಕ್ಸ್ಟ್ ಪೊಲೀಸರು ತನಿಖೆ ಸರ್ ಏನಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ? ನಾವು ಈ ನಮ್ಮ ಪೊಲೀಸು ಗಟ್ಟಿಯಾಗಿದೆ. ಇನ್ನು 2 ದಿವಸದಲ್ಲಿ ಯಾರನ್ನೂ ಬಿಡೋದಿಲ್ಲ, ಕಾನೂನು ಕ್ರಮ ಕೈಗೊಳ್ತಾರೆ. ಆಮೇಲೆ ನಾವು ಹೇಳಿದ್ದೀವಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಆಗಲೇಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಯಾರು ಸರ್ ಆತ ಚೇತನ? ಬೆಳಗುಂಬದಲ್ಲೇನೋ ಜಿಮ್ಮು ಇಟ್ಕೊಂಡಿದ್ದ ಅಂತಕ್ಕಂಥದ್ದು ಮಾಹಿತಿ ಇದೆ. ಅದು ಆತನ ಹಿಂಬಾಲಕರ ಇಲ್ಲ ಯಾರು ಬೇರೆಯವರು ಇದಕ್ಕೆ ಸುಪಾರಿ ಕೊಟ್ಟವ್ರು ಯಾರು ಅಂತ ಏನಾದರೂ ಗೊತ್ತಾಗಬೇಕು ಅಂದರೆ ಪೊಲೀಸ್ ಮುಖಾಂತರನೇ ಗೊತ್ತಾಗಬೇಕು. ಅದಕ್ಕಿನ್ನೂ ಆತನ ಹೆಸರು ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಕೇಳಿ ಬರ್ತಾ ಇದೆ ಅಷ್ಟೇ.